ಪ್ರೈಸ್ ದ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನು ನಂಬುತ್ತಿದ್ದೇನೆ. ದೇವರ ಮಕ್ಕಳೇ, ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಸಬ್ಬತ್ ದಿನ ದೇವರ ಮಕ್ಕಳೇ, ಕಳೆದ ವಾರಗಳೆಲ್ಲ, ಕಳೆದ ತಿಂಗಳು, ಕಳೆದ ವರ್ಷಗಳು, ಕಳೆದ ದಿನಗಳೆಲ್ಲ ದೇವರು ನಮ್ಮನ್ನು ಕಾಪಾಡಿಕೊಂಡು ಬಂದಂಥ ದೇವನಿಗೆ ಮಹಿಮೆ ಉಂಟಾಗಲಿ. ಎಲ್ಲರೂ ಕರಗಳನ್ನೆತ್ತಿ ಆತನ ನಾಮ ಮಹಿಮೆ ಪಡಿಸಲಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಈ ದಿನ ನಾವು ತೆಗೆದುಕೊಂಡಿರುವ ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಆತನನ್ನು ಘನಪಡಿಸಿ ಆಮೇಲೆ ವಾಕ್ಯದ ಕಡೆಗೆ ಹೋಗೋಣ. ದೇವರ ಮಕ್ಕಳೇ, ಅದರಲ್ಲಿ ಘನಪಡಿಸುವಾಗ ಶ್ರದ್ಧೆಯಿಂದ ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಆತನಿಗೆ ಒಪ್ಪಿಸಿಕೊಟ್ಟು ಸತ್ಯವೇದ ವಾಕ್ಯಗಳನ್ನು ಬರೆದಿಟ್ಟುಕೊಳ್ಳುವುದಕ್ಕೂ ಪೆನ್ನುಗಳನ್ನು ಹಿಡಿದು ನೀವು ಕುಳಿತುಕೊಳ್ಳಬೇಕು ಭಯಭಕ್ತಿಯಿಂದ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಆತನನ್ನು ಘನಪಡಿಸೋಣ. ಕಣ್ಗಳನ್ನು ಮುಚ್ಚಿ ನಮ್ಮ ಕಣ್ಗಳು, ನಮ್ಮ ಮನಸ್ಸು ಪರ್ವತದ ಕಡೆಯಲ್ಲಿ ಎತ್ತಲ್ಪಡಬೇಕು ಎಂದು ಭಯಭಕ್ತಿಯಿಂದ ಆತನನ್ನು ಮಹಿಮೆ ಪಡಿಸೋಣ. ಅದು ಚಿಕ್ಕದಾದರೂ ಪರವಾಗಿಲ್ಲ, ಕರ್ತನ ನಾಮ ಮಹಿಮೆ ಹೊಂದಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ஏகோவாயிரே எனக்கெல்லாம் நீரே, என் தேவை எல்லாம் சந்திப்பீ. ஏகோவாயிரே எனக்கெல்லாம் நீரே, என் தேவை எல்லாம் சந்திப்பீ. ஆராதனை 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 உமக்கே, ஆராதனை 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 உமக்கே. Glory, 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 glory to God, Jesus. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಬೇಕಪ್ಪ. ನಿನ್ನ ಸಾನ್ನಿಧ್ಯದೊಂದಿಗೆ ದೇವರೇ, ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಪರಿಶುದ್ಧಾತ್ಮನ ಐಕ್ಯತೆಯಲ್ಲಿ ಸೇವೆ ಮಾಡುವುದಕ್ಕೂ ದೇವನೇ, ನನ್ನ ಕುಟುಂಬ ನೋಡುವವರ ಕುಟುಂಬಗಳನ್ನು, ಅವರ ಸಮಸ್ಯೆಗಳನ್ನು ನಿನ್ನ ಮುಂದೆ ಇಡ್ತಾ ಇದ್ದೀರಪ್ಪ. ಆಶೀರ್ವದಿಸು. ಈ ವಾಕ್ಯ ಬಲಪಡಿಸಲಿ ಕರ್ತಾವೆ. ಈ ವಾರಕ್ಕೆ ಬೇಕಾದ ಕರ್ತನೆ ಆಶೀರ್ವಾದ ಕೊಟ್ಟು ಅನುಗ್ರಹಿಸು ದೇವನೇ. ಯಾರಾದರೂ ಅಸ್ವಸ್ಥತೆಯಿಂದ ನೋಡುವವರಾದರೆ, ಯಾರಾದರೂ ವೇದನೆಯಿಂದ ನೋಡುವವರಾದರೆ ದೇವನೇ, ಈ ವಾಕ್ಯ ಅವರಿಗೆ ಬಿಡುಗಡೆ ಕೊಡಲಿ, ಸ್ವಸ್ಥತೆ ಕೊಡಲಿ. ಅದ್ಭುತ ಮಾಡಪ್ಪ, ಅದ್ಭುತ ಮಾಡು. ಎಲ್ಲ ಮಹಿಮೆ ನಿಗೊಬ್ಬರಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಬನ್ನಿರಿ ದೇವರ ಮಕ್ಕಳೇ, ಕರ್ತನ ನಾಮ ನಾವು ಮಹಿಮೆ ಪಡಿಸಿದ್ದೇವೆ. ಕರ್ತನು ಸಿದ್ಧತೆಯಾಗಿದ್ದಾರೆ. ನನ್ನ ಮಗಳು ಯಾವ ರೀತಿ ಮಾತಾಡ್ತಾ ಇದ್ದಾಳೆ, ನನ್ನ ಜೀವವುಳ್ಳ ವಾಕ್ಯವನ್ನು ನೋಡುವವರು ಯಾವ ರೀತಿ ನೋಡ್ತಾ ಇದ್ದಾರೆ ಎನ್ನುವುದು ಕರ್ತನು ನೋಡ್ತಾ ಇರ್ತಾರೆ ಅಲ್ವಾ? ಪರಿಶುದ್ಧಾತ್ಮನು ನನ್ನನ್ನು, ನಿಮ್ಮನ್ನು, ನಮ್ಮ ಕುಟುಂಬಗಳನ್ನು ನಡೆಸಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ, ಇದೆಲ್ಲ ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಕುಳಿತಿಲ್ಲ. ಬನ್ನಿ ಓದಿಕೊಳ್ಳೋಣ. ಐಶಾಯ 63 ತೆಗಿರಿ ಬೇಗ ನಿಮ್ಮ ಸತ್ಯವೇದ ವಾಕ್ಯಗಳು. ಐಶಾಯ 63 ಬರೆದಿಟ್ಕೊಳ್ಳಿ. ಅದರಲ್ಲಿ 10ರಿಂದ 16 ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ ಓದಿಕೊಳ್ಳೋಣ. ಅವರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮವನ್ನು ದುಃಖಪಡಿಸಿದರು. ಆದ್ದರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು. ಯಾರು ಹೋರಾಡಿದ್ದು? ದೇವರು. ಪವಿತ್ರಾತ್ಮನ ವಿರುದ್ಧವಾಗಿ ನಡೆದುಕೊಂಡರೆ ಅವರನ್ನು ದೇವರು ಕೋಪಪಡಿಸುತ್ತಾರೆ, ಕೋಪದಿಂದ ನೋಡುತ್ತಾರೆ. ಅರ್ಥ ಆಯ್ತಾ? ಹಾಗಾದರೆ ಓದಿಕೊಳ್ಳೋಣ. ಆಗ ಆತನ ಜನರು ಪುರಾತನವಾದ ಮೋಶೆಯ ಕಾಲವನ್ನು ಜ್ಞಾಪಕ ಮಾಡಿಕೊಂಡು ಹೀಗಂದರು. ದೇವರ ಜನರು ಏನಂದರು ಅಂದರೆ, ತನ್ನ ಜನವೆಂಬ ಮಂದೆಯನ್ನು ಕುರುಬರ ಸಹಿತ ಸಮುದ್ರದೊಳಗಿಂದ ಮೇಲಕ್ಕೆ ಬರಮಾಡಿದಾತನು ಎಲ್ಲಿ? ಅವರ ಮಧ್ಯದಲ್ಲಿ ತನ್ನ ಪವಿತ್ರಾತ್ಮವನ್ನು ನರಿಸಿ ಮೋಶೆಯ ಬಲಗೈಯೊಂದಿಗೆ ತನ್ನ ಘನಹಸ್ತವನ್ನು ಮುಂದರಿಸುತ್ತಾ ತನ್ನ ಹೆಸರು ಶಾಶ್ವತವಾಗಿರಬೇಕೆಂದು ಅವರ ಎದುರಿಗೆ ಜಲರಾಶಿಯನ್ನು ಭೇದಿಸಿ ಸಾಗರದ ಅಡಿಯನ್ನು ಅವರನ್ನು ಕುದುರೆಯು ಮೈದಾನದಲ್ಲೂ ನಡೆಯುವ ಪ್ರಕಾರ ಮುಗ್ಗರಿಸದಂತೆ ನಡೆಸಿದಾತನು ಎಲ್ಲಿ? ಮೋಶೆಯಲ್ಲಿ. ಯಾರು ಕೇಳ್ತಾ ಇದ್ದುದು ಇಲ್ಲಿ? ಶತ್ರುಗಳನ್ನು ಧ್ವಂಸ ಮಾಡುವುದಕ್ಕೆ ಯೆಹೋವನು ನಿಂತಿದ್ದಾರೆ. ಹಾಗಾದರೆ ಮೋಶೆಯನ್ನು ನಡೆಸಿದ್ದು ನಾನಲ್ಲವೇ? ಮೋಶೆ ನಿಮ್ಮನ್ನು ನಡೆಸಿದ್ದು ನಾನು ಹೇಳಿದ ಪ್ರಕಾರ ಅಲ್ಲವೇ? ಹಾಗಾದರೆ ಅದೆಲ್ಲ ಎಲ್ಲಿ ಹೋಯಿತು ನಿಮ್ಮ ಹತ್ರ?
ನಿಮ್ಮ ಗುಣಗಳಲ್ಲಿ ಎಲ್ಲಿ ಹೋಯಿತು? ಮರೆತು ಬಿಟ್ರಾ? ಆ ನಡೆದಂಥ ವಿಷಯಗಳು ಎಲ್ಲಿ? ನಿಮ್ಮಲ್ಲಿ ಯಾಕೆ ಇಲ್ಲ ಅಂತ ಇಲ್ಲಿ ದೇವರು ಕೇಳ್ತಾ ಇರೋದು. ಅರ್ಥ ಆಯ್ತಾ? ತನ್ನ ಮಂದಿಗೆ ಕೇಳ್ತಾ ಇರೋದು. ಓದಿಕೊಳ್ಳೋಣ 14. ಯೆಹೋವನ ಆತ್ಮವು ತಗ್ಗಿಗೆ ಇಳಿಯುವ ದನಗಳೋಪಾದಿಯಲ್ಲಿ ಅವರನ್ನು ವಿಶ್ರಮ ಸ್ಥಾನಕ್ಕೆ ಕರೆತಂದಿತು. ನೋಡಿ, ದೇವರು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಅವರನ್ನು ಕರೆದುಕೊಂಡು ಬರುವಂಥ ಸ್ಥಳಕ್ಕೆ ಕರೆದುಕೊಂಡು ಬಂದೇ ಬರ್ತಾರೆ. ದೇವರೇ ಯುದ್ಧ ಮಾಡಿ ಜಯ ಕೊಡ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ಇಲ್ಲಿ ಹೇಳ್ತಾ ಇರೋದು, ತಗ್ಗಿನ ಇಳಿಯುವ ದನಗಳೋಪಾದಿಯಲ್ಲಿ ಅವರನ್ನು ವಿಶ್ರಮ ಸ್ಥಾನಕ್ಕೆ ಕರೆತಂದನು. ದನಗಳನ್ನು ಕುರಿಗಳನ್ನು ಮೇಯಿಸುವ ಸ್ಥಳದಲ್ಲಿ ಯಾವ ರೀತಿ ಒಂದು ಕುರುಬನು ಕರ್ಕೊಂಡು ಹೋಗ್ತಾನೋ ಅದೇ ರೀತಿ ಇಲ್ಲಿ ಯೆಹೋವಪ್ಪ ನಮ್ಮನ್ನು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಜನಗಳನ್ನ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 15ರಲ್ಲಿ ಓದಿಕೊಳ್ಳೋಣ. ನಿನ್ನ ನಾಮವನ್ನು ಘನಪಡಿಸಿಕೊಳ್ಳುವುದಕ್ಕಾಗಿ ನಿನ್ನ ಜನರನ್ನು ಹೀಗೆ ನಡೆಸಿದಿ. ನಿನ್ನ ನಾಮ ಮಹಿಮೆಪಡಿಸುವುದಕ್ಕೋಸ್ಕರ ನಿನ್ನ ಜನರು ಮೋಶೆಯ ಮೂಲಕವಾಗಿ ನೀನು ನಡೆಸಿದೆ ದೇವರೇ. ಹಾಗಾದರೆ ನಾವಿವತ್ತು ಏನು ಮಾಡ್ತಾ ಇದ್ದೀವಿ? ದೇವರ ನಾಮ ಮಹಿಮೆ ಪಡಿಸುವುದಕ್ಕೋಸ್ಕರನೇ ನಾವಿಲ್ಲಿ ಕೂಡಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಮುಂದೆ ಓದಿಕೊಳ್ಳೋಣ. ನಡೆಸಿದ ಆಕಾಶದಿಂದ ನೋಡು, ಪರಿಶುದ್ಧವೂ ಘನವೂ ಆದ ನಿನ್ನ ಉನ್ನತ ಸ್ಥಾನದಿಂದ ಲಕ್ಷಿಸು. ನಿನ್ನ ಆಗ್ರಹವೆಲ್ಲಿ? ನಿನ್ನ ಸಾಹಸಗಳೆಲ್ಲಿ? ನಿನ್ನ ಕರುಳ ಮರುಗಾಟವನ್ನು, ನಿನ್ನ ಕನಿಕರವನ್ನು ನಮ್ಮ ಕಡೆಗೆ ಬಿಗಿ ಹಿಡಿದಿದ್ದಿ. ಆಕಾಶ ಕಡೆಯಿಂದ ನೋಡು ದೇವರೇ, ನೋಡು ನಮ್ಮನ್ನು. ಅರ್ಥ ಆಯ್ತಾ? ನಿನ್ನ ಕರುಳಿನ ತಾಯಿ ಕರುಳು, ತಂದೆ ಕರುಳು, ನಮ್ಮನ್ನು ಸೃಷ್ಟಿ ಮಾಡಿದ ದೇವನ ಕರುಳು ಮರುಗಾಟವನ್ನು ಮರುಗಿಸಿ ನಮ್ಮ ಮೇಲೆ ಕನಿಕರ ತೋರಿಸಿ ನಮ್ಮ ಕಡೆಗೆ ನೀನು ತಿರುಗಿದೀಯ ದೇವರೇ. ನೀನು ಎಂಥ ಒಳ್ಳೆಯವನು. ಜನರು ನೋಡಿ ಆ ಥರ ಮಾತಾಡ್ತಾ ಇದ್ದಾರೆ. ದೇವ್ರು ಹೇಳ್ತಾ ಇರೋದು ನನ್ನ ಮಂದೆಯನ್ನು ನಾನು ಆಶೀರ್ವದಿಸ್ತೀನಿ, ಧ್ವಂಸ ಮಾಡೋದಕ್ಕೆ ಬಿಡೋದಿಲ್ಲ, ಶತ್ರುಗಳನ್ನು ಧ್ವಂಸ ಮಾಡುತ್ತೇನೆ ಎಂದು ಈ ವಾಕ್ಯದ ಪ್ರಕಾರವಾಗಿ ದೇವರು ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕೊನೆಯದಾಗಿ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಮಾತಾಡ್ತಾ ಇರೋದು ಐಷಾಯ ಹತ್ರನೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕೊನೆಯದಾಗಿ 64:8 ಓದಿಕೊಳ್ಳೋಣವೇ? ಅಲ್ಲೇ ಇದೆ, ಎಲ್ಲೂ ಪೇಜ್ ತಿರುಗಿಸ್ಬೇಡಿ. 64 ಐಷಾಯ 64:8ರಲ್ಲಿ, ಈಗಲಾದರೋ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸ ಬಂದು. ನಿಜಾನೇ ದೇವರ ಮಕ್ಕಳೇ, ನಮ್ಮನ್ನು ಸೃಷ್ಟಿ ಮಾಡಿದ ದೇವನು ನಮ್ಮ ಕುಂಬಾರನು. ಅರ್ಥ ಆಯ್ತಾ? ನಮ್ಮ ಕುಂಬಾರನು ನಮ್ಮ ತಂದೆಯಾಗಿದ್ದಾರೆ. ನಮ್ಮನ್ನು ನೀನು ಯಾವತ್ತೂ ಕೈ ಬಿಡುವ ದೇವರಲ್ಲ, ನಿನ್ನ ಕೈ ಕೆಲಸದವ ಅಲ್ಲವೇ ನಾವು ಅಂತ ಇಲ್ಲಿ ವಾಕ್ಯ ಮಾತಾಡ್ತಾ ಇರೋದು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಹಾಗಾದರೆ ಈ ವಾಕ್ಯ ನಮ್ಮನ್ನು ಬಲಪಡಿಸಲಿ, ಒಂದೊಂದು ನಿಮಿಷವೂ ನಮ್ಮನ್ನು ಬಲಪಡಿಸಲಿ, ವಾಕ್ಯಗಳನ್ನು ಓದುವಾಗ ನಮ್ಮನ್ನು ಶುದ್ಧೀಕರಿಸಲಿ, ಬೆಳಕಾಗಿ ಮಾರ್ಪಡಿಸಲಿ. ಕಾರಣ ಇದು ಜೀವವುಳ್ಳ ವಾಕ್ಯ. ಈ ವಾಕ್ಯದಲ್ಲಿ ಯೇಸುಸ್ವಾಮಿ ಇದ್ದಾರೆ. ಯೇಸುಸ್ವಾಮಿ ಲೋಕಕ್ಕೆ ಬೆಳಕಾಗಿರುವಾಗ ನಮ್ಮಲ್ಲಿ ಆತನು ಇರತಕ್ಕಾಗಿ ನಾವು ಪ್ರಾರ್ಥಿಸಬೇಕು, ನಾವು ಆತನಿಗೆ ಆಲಯವಾಗಿರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನಗಳಲ್ಲಿ ನಾವು ಸಂತೋಷದಿಂದ ಈ ವಾಕ್ಯವನ್ನು, ಈ ವಾಗ್ದಾನವನ್ನು ಪಟ್ಟಿಡಿಕೊಂಡು ನಾವು ಆಲಯಕ್ಕೆ ಹೋಗಿ ನಮ್ಮ ಬೋಧಕರ ಮೂಲಕವಾಗಿ ಪರಿಶುದ್ಧಾತ್ಮನ ಕೊಡುವುದನ್ನು ನಾವು ಹೊಂದಿಕೊಂಡು ಆತನ ನಾಮ ಮಹಿಮೆಪಡಿಸಿ ನಾವು ಹಿಂತಿರುಗೋಣ. ನಾವೆಲ್ಲೇ ಹೋದರೂ ಜಯದಿಂದ ಹೋಗಿ ಬರೋದಕ್ಕೆ ನಮ್ಮನ್ನು ಆಶೀರ್ವದಿಸ್ತಾರೆ ಅಲ್ಲವೇ? ದೇವರಿಗೆ ಮಹಿಮೆ ಉಂಟಾಗಲಿ. ಕೊನೆಯದಾಗ ಆತನ ನಾಮ ಮಹಿಮೆಪಡಿಸ್ಬಿಟ್ಟು ನಿಲ್ಲಿಸೋಣ. ಬನ್ನಿರಿ, ಕಣ್ಗಳನ್ನು ಮುಚ್ಚಿಕೊಳ್ಳಿರಿ. ನೀವೆಲ್ಲರೂ ವಾಕ್ಯ ಬರೆದಿಟ್ಕೊಳ್ತಾ ಇದ್ದೀರಾ, ಸದಾ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಭಯಭಕ್ತಿಯಿಂದ. ಭಾನುವಾರ ಆದರೆ ಈ ಟೈಮ್ನಲ್ಲಿ ನೀವು ಕಾಯ್ತಾ ಇದ್ದೀರಾ ವಿಡಿಯೋ ನೋಡೋಕ್ಕೆ ಎಂದು ನಾನು ನಂಬಿದ್ದೇನೆ. ಅದು ದೇವರ ನಾಮ ಮಹಿಮೆ ಹೊಂದಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಿಮ್ಮ ಕೊರತೆಗಳು, ನಿಮಗೆ ಪ್ರಾರ್ಥನೆ ಬೇಕಾದರೆ ಕಮೆಂಟ್ಸಲ್ಲಿ ಹಾಕಿ. ನಿಮಗೋಸ್ಕರ ಪ್ರಾರ್ಥನೆ ಮಾಡಲು ನನ್ನನ್ನು ದೇವರ ಹತ್ರ ಒಪ್ಪಿಸಿಕೊಡಲು ನಾನು ಒಪ್ಪಿಸಿಕೊಡ್ತೀನಿ. ಅರ್ಥ ಆಯಿತಾ? ಭಯಪಡಬೇಡಿ, ಧೈರ್ಯದೊಂದಿಗೆ ನಿಮಗೇನು ವೇದನೆ ಇದೆ, ಯಾವುದರಲ್ಲಿ ನೀವು ಸೋತು ಹೋಗಿದ್ದೀರಾ, ಯಾವುದರಲ್ಲಿ ನೀವು ಪ್ರಯಾಸ ಪಡ್ತಾ ಇದ್ದೀರಾ, ರೋಗದಲ್ಲಿಯಾ, ಹಣಕಾಸಿನ ವಿಷಯದಲ್ಲಿಯಾ, ಮಕ್ಕಳ ವಿಷಯದಲ್ಲಿಯಾ, ಗಂಡನ ವಿಷಯದಲ್ಲಿ, ಹೆಂಡತಿ ವಿಷಯದಲ್ಲಿಯಾ, ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಕಮೆಂಟ್ಮೆಂಟ್ಸಲ್ಲಿ ಬರೆಯಿರಿ.
ಟೈಪ್ ಮಾಡಿರಿ. ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗತಕ್ಕ ಹಾಗೆ ನಾನು ಪ್ರಾರ್ಥಿಸಲು ಒಪ್ಪಿಸಿಕೊಡುತ್ತಿದ್ದೇನೆ. ಕರ್ತನ ನಾಮ ಮಹಿಮೆ ಹೊಂದಲಿ. ಪರಲೋಕ ತಂದೆಯ ಮೂಲಕವಾಗಿ ನಿಮಗೆ ಬಿಡುಗಡೆ ಸಿಗಲಿ. ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸಿಕೊಟ್ಟು ಕೊನೆಯದಾಗಿ ಆತನ ನಾಮ ನಾವು ಮಹಿಮೆ ಪಡಿಸೋಣ. ಬನ್ನಿ, ಕಣ್ಗಳನ್ನು ಮುಚ್ಚಿ ಗೊತ್ತಿರುವವರು ನನ್ನ ಜೊತೆಯಲ್ಲಿ ಜಾಯಿನ್ ಮಾಡಿ ಅಲ್ಪ ಸಮಯ ಆರಾಧನೆ ಮಾಡಿ. ಅರ್ಥ ಆಯ್ತಾ? ಎಷ್ಟು ಸರಿ ಆರಾಧನೆ ಮಾಡಿದ್ರು ಸಾಲದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕಣ್ಗಳನ್ನು ಮುಚ್ಚಿ. ಸ್ತೋತ್ರ ಸ್ವಾಮಿ, ದಿನ ಸೇವೆಗಾಗಿ ಸ್ತೋತ್ರ ದೇವರೇ. ಕಮೆಂಟ್ಮೆಂಟಲ್ಲಿ ಅವರ ಮನವಿಗಳನ್ನು ಹಾಕುವುದಕ್ಕೆ, ಪ್ರಾರ್ಥನೆಯ ಮನವಿಗಳನ್ನು ಹಾಕುವುದಕ್ಕೆ ದೇವನೇ ಅವರ ಆತ್ಮಗಳನ್ನು ನೀನು ಸಿದ್ಧತೆ ಮಾಡಬೇಕು, ಮನಸ್ಸನ್ನು ಸಿದ್ಧತೆ ಮಾಡಬೇಕು. ಪರಿಶುದ್ಧಾತ್ಮರ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಈ ಸೇವೆನ ಆಶೀರ್ವದಿಸಕ್ಕಾಗಿ ಸ್ತೋತ್ರ ದೇವನೇ. ನಮ್ಮ ಎಲ್ಲರ ಕುಟುಂಬವನ್ನು ನೀನು ಆಶೀರ್ವದಿಸಿದೀಯಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಹೌದು ದೇವನೇ, ನಿತ್ಯವೂ ನಿನ್ನನ್ನು ಆರಾಧಿಸಿ ಕೊಂಡಾಡುತ್ತೇವೆ ರಾಜ. ತಗ್ಗಿಸಿ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ನೋಡುವವರ ಕರ್ತನೇ, ನಿನ್ನ ಮಕ್ಕಳು ನೀನು ಕಾಣ್ತಾ ಇದ್ದೀಯಪ್ಪ. ಈ ವಾಕ್ಯವರನ್ನು ಬಲಪಡಿಸಲಿ. ಅವರು ಕೊಡುವ ಕಮೆಂಟ್ಸ್ಮೆಂಟ್ಸ್ಗಳನ್ನು ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸ್ತಾ ಇದ್ದೀನಪ್ಪ. ಕೊಡುವುದಕ್ಕೆ ಸಿದ್ಧತೆ ಆಗಲಿ ರಾಜ. ಪ್ರಾರ್ಥಿಸುವುದಕ್ಕೆ ನನ್ನನ್ನು ಅಭಿಷೇಕದಲ್ಲಿ ತುಂಬಿಸಪ್ಪ. ಎಲ್ಲ ಮಹಿಮೆ ನಿಮಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ದೇವರ ಮಕ್ಕಳೇ.